ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 15ನೇ ಭಾಗವನ್ನು ನಾವಿವಾಗ ಕೇಳ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಕವನ ಜೊತೆಗಿನ ಈ ಕೆಲವು ಕ್ಷಣಗಳಲ್ಲಿ ಆದಿತ್ಯ ಕಂಡುಕೊಂಡಿದ್ದ ನೆಮ್ಮದಿ, ಬಹುಶಃ ಆ ನೆಮ್ಮದಿ ಆ 17 ವರ್ಷಗಳ ಹಿಂದೆ ಎಲ್ಲೋ ಕಳೆದು ಹೋಗಿತ್ತು. ಈ ದಿನ ಕವನಾಳನ್ನು ತನ್ನ ತೋಳುಗಳಲ್ಲಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಆದಿತ್ಯ ಆ 17 ವರ್ಷಗಳ ನಷ್ಟವನ್ನು ಸರಿದೂಗಿಸುತ್ತಿರುವಂತೆ ಅನಿಸತೊಡಗಿತು. ಸಮಯ ಕಳೆದಂತೆ ಸಣ್ಣ ಮಳೆಯು ಭಾರೀ ಮಳೆಯಾಗಿ ಬದಲಾಯಿತು. ಚಳಿಯಿಂದಾಗಿ ಕವನ ಆದಿತ್ಯನ ತೋಳುಗಳಲ್ಲಿ ನಡುಗುತ್ತಿದ್ದಳು. ಆದಿತ್ಯನಿಗೆ ಇಷ್ಟವಿಲ್ಲದಿದ್ದರೂ ಅವಳನ್ನು ದೂರ ಕಳುಹಿಸದೇ ಇರಲು ಸಾಧ್ಯವಾಗಲಿಲ್ಲ. ಹೋಗೋಣ, ಇಲ್ಲಾಂದರೆ ರಾತ್ರಿ ಇಡೀ ನನ್ನ ತೋಳುಗಳಲ್ಲಿ ಹೀಗೆ ಇರೋಕೆ ನಿನಗಿಷ್ಟನಾ? ಆದಿತ್ಯ ಪಿಸುಗುಟ್ಟುತ್ತಾ ಕವನಾಳನ್ನು ಅವನಿಂದ ದೂರ ಸರಿಸಿದ. ಆದಿತ್ಯನ ಮಾತುಗಳನ್ನು ಕೇಳಿ ತನ್ನ ಪ್ರಜ್ಞೆಗೆ ಬಂದ ಕವನ ಅವನಿಂದ ದೂರ ಸರಿದು ಅವನಿಗೆ ಬೆನ್ನಾಕಿ ನಿಂತಳು. ಆದಿತ್ಯ ಕ್ರೂಕ್ಡ್ ಸ್ಮೈಲ್ ಮಾಡುತ್ತಾ ಕಾರಿನ ಇನ್ನೊಂದು ಬದಿಗೆ ನಡೆದು ಡೋರ್ ಓಪನ್ ಮಾಡಿ ಕವನಾಳಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಕವನ ಏನೂ ಮಾತನಾಡದೆ ಸದ್ದಿಲ್ಲದೆ ಬಂದು ಕುಳಿತಳು. ಆದಿತ್ಯ ಕೂಡ ತಾನು ಕುಳಿತು ಕಾರನ್ನು ತಿರುಗಿಸುತ್ತಿದ್ದಂತೆ ಅವನ ಕಣ್ಣಿಗೆ ಒದ್ದೆಯಾಗಿ ಮುದುರಿ ಕುಳಿತಿದ್ದ ಗುಬ್ಬಿಯ ಹಾಗೆ ಕಾಣಿಸಿದಳು ಕವನ. ಅವಳ ಒದ್ದೆಯಾದ ಬಟ್ಟೆಗಳಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಕಾರ್ಗೋ ಸ್ಪೇಸ್ ಓಪನ್ ಮಾಡಿ ಆದಿತ್ಯ ಅವನ ಬ್ಯಾಗ್ನಿಂದ ಟವಲ್ ತೆಗೆದು ಕವನಾಳತ್ತ ಚಾಚಿದ. ಅದನ್ನು ನೋಡಿದ ಕವನ ತಲೆ ಅಲ್ಲಾಡಿಸಿ, ಪರವಾಗಿಲ್ಲ ಸರ್, ಐ ಆಮ್ ಫೈನ್, ನನಗಿದ್ ಬೇಡ ಎಂದಳು. ಎಂದವಳೆ ಒಮ್ಮೆ ಅಳುಕುತ್ತಾ ಅವನತ್ತ ನೋಡಿದಳು. ಆದಿತ್ಯ ದುರುಗುಟ್ಟಿ ಅವಳತ್ತ ಒಮ್ಮೆ ನೋಡಿದ. ನೀನೇ ಒರೆಸ್ತೀಯಾ ಅಥವಾ ನಾನು ಒರೆಸ್ಬೇಕಾ? ಇದನ್ನು ಕೇಳಿದ ಕವನ ಸದ್ದಿಲ್ಲದೆ ಆದಿತ್ಯನ ಕೈಯಿಂದ ಟವಲ್ ತೆಗೆದುಕೊಂಡು ತನ್ನ ಒದ್ದೆಯಾದ ಕೂದಲನ್ನು ಒರೆಸತೊಡಗಿದಳು. ಆದಿತ್ಯ ಅವಳನ್ನು ಕೇರ್ಫುಲ್ ಆಗಿ ನೋಡ್ತಾ ಇದ್ದ. ಫೋನ್ ರಿಂಗ್ನಿಂದ ತಲೆ ಅಲ್ಲಾಡಿಸುತ್ತಾ ಆದಿತ್ಯ ಅವನ ಮೊಬೈಲ್ ಫೋನ್ ಕಡೆಗೆ ನೋಡಿದ. ಅವನ ಮುಖಭಾವ ತಕ್ಷಣ ಬದಲಾಯಿತು. ಅದು ರಾಹುಲ್ನ ಕಾಲ್ ಆಗಿತ್ತು. ಅವನು ಕವನಾಳತ್ತ ಒಮ್ಮೆ ದೀರ್ಘವಾಗಿ ನೋಡಿದ. ಕವನ ತನ್ನ ಕೂದಲನ್ನು ಒಣಗಿಸಿಕೊಳ್ಳುವಲ್ಲಿ ನಿರತಳಾಗಿದ್ದಳು. ಆದಿತ್ಯ ಬ್ಲೂಟೂತ್ ಆನ್ ಮಾಡುತ್ತಾ ಕಾಲ್ ಪಿಕ್ ಮಾಡಿದ. ಮಗ, ಎಲ್ಲಿದ್ಯಾ ನೀನು? ನೀನು ಬರ್ತೀಯಾ ಅಥವಾ ನೀನು ಮತ್ತೆ ಪ್ಲ್ಯಾನ್ ಬದಲಾಯಿಸಿದ್ಯಾ? ನಾನೀಗಾಗಲೇ 50 ಟೈಮ್ಸ್ ನಿನಗೆ ಕಾಲ್ ಮಾಡಿದ್ದೀನಿ. ಮಗ, ಈ ರೋಹಿತ್ ಮತ್ತು ನವ್ಯ ಸೇರಿಕೊಂಡು ನನ್ನ ಜೀವನನ ನರಕ ಮಾಡ್ತಿದ್ದಾರೆ. ಹಲೋ ಹಲೋ, ನಿನಗೆ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ರಾಹುಲ್ ಒಂದೇ ಉಸಿರಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಉಸಿರು ತೆಗೆದುಕೊಳ್ಳದೆ ಕೇಳಿದ. ವಾಟ್ಸ್ ದ ಪ್ರಾಬ್ಲಮ್? ಆದಿತ್ಯ ರಾಹುಲ್ನ ಈ ಎಲ್ಲ ಪ್ರಶ್ನೆಗಳಿಗೆ ಮತ್ತೊಂದು ಪ್ರಶ್ನೆಯೊಂದಿಗೆ ಉತ್ತರಿಸಿದ. ಏನು ಪ್ರಾಬ್ಲಮ್ ಅಂತ ಕೇಳ್ತಿದೀಯಾ? ಈ ರೋಹಿತ್ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದ. ಅವನು ತನ್ನ ಜೀವನ ಸಂಗಾತಿಯಾಗಿ ಒಬ್ಬ ಮಾಡೆಲ್ನ ಆರಿಸ್ಕೊಂಡಿದ್ದಾನೆ ಕಣೋ. ಇಬ್ಬರು ನನ್ನ ಮನಸ್ಸನ್ನ ಹಾಳು ಮಾಡಿಟ್ಟಿದ್ದಾರೆ. ಈಗಲೇ ರಾಹುಲ್ ಬೇರೇನೋ ಹೇಳಲು ಹೊರಟಿದ್ದಾಗ ಆದಿತ್ಯ ಅವನನ್ನು ತಡೆದು, ಡೋಂಟ್ ವರಿ, ನಾನು ರೀಚ್ ಆದಮೇಲೆ ಎಲ್ಲನೂ ಶಾರ್ಟ್ ಔಟ್ ಮಾಡ್ತೀನಿ ಎಂದು ಹೇಳಿದ. ಹೀಗೆ ಹೇಳುತ್ತಾ ಆದಿತ್ಯ ಫೋನ್ ಕಟ್ ಮಾಡಲು ಹೋದಾಗ ಅವನನ್ನು ತಡೆದ ರಾಹುಲ್ ಸ್ವಲ್ಪ ಅಳುಕುತ್ತಾ ಕೇಳಿದ, ಅದು ಕವನ ನಿನ್ನ ಜೊತೆಲೇ ಇದ್ದಾಳೆ ಅಲ್ವಾ? ರಾಹುಲ್ ಕವನಾಳನ್ನು ಮೆನ್ಷನ್ ಮಾಡಿ ಕೇಳಿದಾಗ ಆದಿತ್ಯ ಸ್ವಲ್ಪ ಅಸಡ್ಡೆಯಿಂದ ಎಂದು ಉತ್ತರಿಸಿದ. ನನಗೆ ಅವಳು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಈಸ್ ಶಿ ಫೈನ್ ಅಲ್ವಾ? ನನಗೆ ಅವಳ ಬಗ್ಗೆ ಚಿಂತೆಯಾಗಿದೆ. ರಾಹುಲ್ ಒಂದು ಕ್ಷಣ ಮೌನವಾಗಿದ್ದು ಮತ್ತೆ ಕೇಳಿದ. ಆದಿತ್ಯ ಈಗಾಗಲೇ ತನ್ನ ಕಂಟ್ರೋಲನ್ನು ಕಳ್ಕೊಂಡಿದ್ದ. ಅವನು ಸ್ವಲ್ಪ ಇರಿಟೇಟ್ ಆಗಿ ಪ್ರತಿ ಪದವನ್ನು ಒತ್ತಿ ಮತ್ತು ಕೋಪದಿಂದ ಹೇಳಿದ. ನಾನು ಏನು ಹೇಳಬೇಕೋ ಅದನ್ನು ಹೇಳಿ ಮುಗಿಸಿದ್ದೀನಿ. ನಿನಗಿನ್ನೂ ಕೇಳೋದಿದ್ರೆ ಯಾರ ಹತ್ರ ಕೇಳಬೇಕೋ ಅವ್ರ ಹತ್ರ ಹೋಗಿ ಕೇಳ್ಕೊ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ನಂತರ ಏನನ್ನೋ ಯೋಚಿಸುತ್ತಾ ಅವನು ಕವನಾಳನ್ನು ಡೀಪಾಗಿ ನೋಡುತ್ತಾ ಕೇಳ್ದ. ಇವತ್ತು ಬೆಳಿಗ್ಗೆ ನೀನು ಫೋನ್ ಕೆಟ್ಟೋಗಿದೆ. ನಾನು ಅದನ್ನು ಹೊಡೆದು ಹಾಕ್ತೆ. ಅವನು ಸ್ವಲ್ಪ ನಿಲ್ಲಿಸಿದ. ನಂತರ ಕವನಾಳನ್ನು ನೋಡದೆ, ನೀನು ಮನೆಯವ್ರ ಜೊತೆ ಅಥವಾ ಬೇರೆಯವ್ರ ಜೊತೆ ಮಾತಾಡಬೇಕು ಅಂದರೆ ನನ್ನ ಫೋನ್ನ ಯೂಸ್ ಮಾಡ್ಕೊ. ನಾವು ಫಾರ್ಮ್ ಹೌಸ್ಗೆ ಹೋದ ತಕ್ಷಣ ಹೊಸ ಫೋನ್ ವ್ಯವಸ್ಥೆ ಮಾಡ್ತೀನಿ ಎಂದು ಹೇಳಿದ. ಕವನ ಅವನತ್ತ ಕಣ್ಣು ಹಾಯಿಸಿ, ನನಗೆ ಯಾರ ಜೊತೆಲೂ ಮಾತಾಡೋದೇನಿಲ್ಲ ಸರ್ ಎಂದು ಸರಳವಾಗಿ ಉತ್ತರಿಸಿದಳು. ಸ್ವಲ್ಪ ಸಮಯದ ನಂತರ ಆದಿತ್ಯ ಮತ್ತೆ ಊಟದ ಬಗ್ಗೆ ಕೇಳಿದ. ನಿನಗೆ ಹಸಿವಾಗಿದೆ ಅನಿಸುತ್ತೆ, ಏನಾದರೂ ತಿಂತೀಯಾ?
ಈ ಬಾರಿಯೂ ಕವನ ಬೇಡ ಎಂದು ಸರಳವಾಗಿ ಉತ್ತರಿಸಿದಳು. ಆರ್ ಯು ಶೋರ್? ಆದಿತ್ಯ ಕೇಳಿದಾಗ ಕವನ ಎಸ್ ಸರ್ ಎಂದು ಹೇಳಿ ಸುಮ್ಮನೆ ಕುಳಿತಳು. ಆದಿತ್ಯ ಯಾವುದೇ ಭಾವನೆ ಇಲ್ಲದೆ ಕವನಾಳತ್ತ ನೋಡಿದ ಮತ್ತು ಇದಾದ ನಂತರ ಮುಂದೆ ನೋಡುತ್ತಾ ಸ್ಟೇರಿಂಗ್ ತಿರುಗಿಸಿದ. ಅದಾದ ಬಳಿಕ ಕಾರಿನಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಮಹಾಬಲೇಶ್ವರ, ಆದಿತ್ಯನ ಫಾರ್ಮ್ ಹೌಸ್. ಆದಿತ್ಯನ ಕಾರು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಫಾರ್ಮ್ ಹೌಸ್ ಅನ್ನು ತಲುಪಿತ್ತು. ಆಕಾಶವನ್ನು ಮುಟ್ಟುವ ಎತ್ತರದ ಮರಗಳು, ಮೈಲುಗಟ್ಟಲೆ ಸ್ಟ್ರಾಬೆರಿ ತೋಟಗಳು ಮತ್ತು ಅವುಗಳ ಸುತ್ತಲಿನ ಹೂವಿನ ಗಿಡಗಳು ಆ ಫಾರ್ಮ್ ಹೌಸ್ನ ಆ ಕತ್ತಲಿನಲ್ಲೂ ಅರಮನೆಗಿಂತ ಕಡಿಮೆ ಇಲ್ಲ ಎನ್ನುವ ಹಾಗೆ ಕಂಡಿತ್ತು. 2 ದಿನಗಳ ನಂತರ ನಡೆಯಬೇಕಿದ್ದ ಮದುವೆಯ ಅಲಂಕಾರಗಳು ಫಾರ್ಮ್ ಹೌಸ್ನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ಮಿನುಗುವ ದೀಪಗಳು, ದೀಪದ ಗೊಂಚಲುಗಳು, ಬಣ್ಣ ಬಣ್ಣದ ಹೂವುಗಳು ಮತ್ತು ವರ್ಣರಂಜಿತ ಪರದೆಗಳಿಂದ ಅಲಂಕರಿಸಲ್ಪಟ್ಟ ಇಡೀ ಫಾರ್ಮ್ ಹೌಸ್ ಭೂಮಿಯ ಮೇಲಿನ ಸ್ವರ್ಗದ ಹಾಗೆ ಕಾಣಿಸ್ತಾ ಇತ್ತು. ಆದಿತ್ಯನ ಕಾರು ಆದಿತ್ಯ ಹೆರಿಟೇಜ್ ಹೌಸ್ ಎಂದು ಸೂಚಿಸಲಾದ ಗೇಟ್ ಮೂಲಕ ಒಳಗೆ ಬರುತ್ತಿದ್ದಂತೆ ಎಲ್ಲ ಗಾರ್ಡ್ಗಳು ಮತ್ತು ಫಾರ್ಮ್ ಹೌಸ್ನ ಸ್ಟಾಫ್ಸ್ ತಲೆಬಾಗಿ ಪಕ್ಕಕ್ಕೆ ನಿಂತರು. ಕಾರು ಪಾರ್ಕಿಂಗ್ ಪ್ಲೇಸ್ಗೆ ಬರುತ್ತಿದ್ದಂತೆ ಒಬ್ಬ ಗಾರ್ಡ್ ಕವನಾಳ ಪಕ್ಕದ ಡೋರನ್ನು ಓಪನ್ ಮಾಡಿದ. ಕವನ ಕಾರಿನಿಂದ ಹೊರಬಂದು ಜಗಮಗಿಸುವ ಲೈಟ್ಸ್ಗಳಿಂದ ಬೆಳಗುತ್ತಿದ್ದ ಇಡೀ ಸ್ಟ್ರಾಬೆರಿ ತೋಟದತ್ತ ಒಂದು ತ್ವರಿತ ನೋಟವನ್ನು ಬೀರಿದಳು. ಆದಿತ್ಯ ಕಾರಿನಿಂದ ಹೊರಬಂದ ನಂತರ ಕೇರ್ ಟೇಕರ್ ರಘು ಅವರ ಬಳಿ ರಾಹುಲ್ ಬಗ್ಗೆ ಕೇಳಿದ. ರಘು, ರಾಹುಲ್ ಎಲ್ಲಿದ್ದಾನೆ? ರಾಹುಲ್ ಸರ್ ಮತ್ತೆ ಮಾಯಾ ಮೇಡಮ್ 2 ಗಂಟೆಗಳ ಹಿಂದೆಯಷ್ಟೇ ಬಂದರು. ಅವರು ಎಲ್ಲ ಅರೇಂಜ್ಮೆಂಟ್ಗಳನ್ನ ನೋಡ್ಕೊಳ್ತಾ ಇದ್ದಾರೆ. ರಘು ಆದಿತ್ಯನತ್ತ ಉತ್ತರಿಸುತ್ತಾ ತಲೆಬಾಗಿ ನಿಂತರು. ಆದಿತ್ಯ ಇನ್ನೂ ತೋಟವನ್ನು ದಿಟ್ಟಿಸುತ್ತಿದ್ದ ಕವನಾಳತ್ತ ನೋಡಿದ. ಆದಿತ್ಯ ರಘುವಿನತ್ತ ದೃಷ್ಟಿ ಹಾಯಿಸಿ ಅವನಿಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು ಅವನ ಔಟ್ಹೌಸ್ ಕಡೆಗೆ ನಡೆದ. ರಘು ಅವನನ್ನು ಫಾಲೋ ಮಾಡಿದ. ಆದಿತ್ಯನ ಔಟ್ಹೌಸ್ ಫಾರ್ಮ್ ಹೌಸ್ನಿಂದ ಕೇವಲ 100 ಮೀಟರ್ ದೂರದಲ್ಲಿತ್ತು. ಫಾರ್ಮ್ ಹೌಸ್ನ ಸೆಕ್ಯೂರಿಟೀಸ್, ಸ್ಟಾಫ್ಸ್ ಅಂಡ್ ಗೇಟ್ ಕೀಪರ್ಗಳಿಂದ ತುಂಬಿತ್ತು. ಆದಿತ್ಯನಿಗೆ ಕ್ರೌಡ್ ಅಂದರೆ ಇಷ್ಟ ಇರಲಿಲ್ಲ. ಒಂದು ಬದಿಯಲ್ಲಿ ಈಜುಕೊಳ ಮತ್ತು ಇನ್ನೊಂದು ಬದಿಯಲ್ಲಿ ಡಿಫ್ರೆಂಟ್ ಹೂವಿನ ತೋಟಗಳಿದ್ದ ಆದಿತ್ಯನ ಔಟ್ಹೌಸ್ ಸ್ವರ್ಗದ ಹಾಗೆ ಕಾಣಿಸ್ತಾ ಇತ್ತು. ಸೆಕ್ಯೂರಿಟೀಸ್ ಆದಿತ್ಯನನ್ನು ಹಿಂಬಾಲಿಸಲು ಶುರು ಮಾಡಿದಾಗ ಅವನು ಹಾಗೆಯೇ ನಡೆಯುತ್ತಾ ಬೇಡ ಎಂದು ಸನ್ನೆ ಮಾಡಿ ಗಾಳಿಯಲ್ಲಿ ಕೈ ಬೀಸಿದ ಮತ್ತು ಕವನಾಳತ್ತ ನೋಡಿ ಹೇಳ್ದ, ಯು ಆರ್ ಮೈ ಅಸಿಸ್ಟೆಂಟ್, ನಾಟ್ ಅವರ್ ಗೆಸ್ಟ್. ನಿನಗೆ ಇನ್ವಿಟೇಷನ್ ಕೊಟ್ಟು ಕರೆಯೋ ಪಾಲಿಸಿ ಎಲ್ಲ ಇಲ್ಲ. ಫಾಲೋ ಮೀ ಎಂದು ಹೇಳುತ್ತಾ ಆದಿತ್ಯ ಹೊರಡಲು ಮುಂದಾದ. ಆದಿತ್ಯನ ಮನಸ್ಥಿತಿಯ ಏರಿಳಿತಗಳ ಅರ್ಥವನ್ನು ಕವನ ಮತ್ತೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಆದಿತ್ಯ ಹೆಜ್ಜೆ ಹಾಕುತ್ತಲೇ ತಣ್ಣನೆಯ ಧ್ವನಿಯಲ್ಲಿ, ನೀನೀಗ ನನ್ನ ಜೊತೆ ಬರ್ತೀಯಾ ಅಥವಾ ನಾನು ನಿನ್ನನ್ನು ನನ್ನ ತೋಳುಗಳಲ್ಲಿ ಹೊತ್ಕೊಳ್ಬೇಕಾ ಎಂದು ಕೇಳಿದ. ಆದಿತ್ಯ ಮಾತನಾಡುತ್ತಿದ್ದಂತೆ ಹಾಗೆಯೇ ಅವನು ತನ್ನ ಔಟ್ಹೌಸ್ಗೆ ಎಂಟರ್ ಆದ. 3 ಅಥವಾ 4 ಮೇಡ್ಸ್ ಅವನನ್ನು ಸ್ವಾಗತಿಸಿ ಬಾಗಿಲಲ್ಲಿ ನಿಂತಿದ್ದರು. ಆದಿತ್ಯ ಎಲ್ಲರನ್ನೂ ಹೊರ ಹೋಗುವಂತೆ ಹೇಳಿದ. ರಘು ಕಡೆಗೆ ನೋಡುತ್ತಾ, ಐ ಆಮ್ ಸೋ ಟಯರ್ಡ್. ರಾಹುಲ್ಗೆ ನಾನು ಫ್ರೆಶ್ ಅಪ್ ಆದಮೇಲೆ ಅಲ್ಲಿಗೆ ಬರ್ತೀನಂತ ಹೇಳು ಎಂದು ಹೇಳಿದ. ಅವನು ಹೀಗೆ ಹೇಳುತ್ತಿದ್ದಂತೆ ರಘು ಅಲ್ಲಿಂದ ಹೊರ ನಡೆದ. ಬಾಗಿಲನ್ನು ಲಾಕ್ ಮಾಡಲು ಬಂದ ಆದಿತ್ಯ ಇನ್ನೂ ಹೊರಗೆ ನಿಂತಿದ್ದ ಕವನಾಳನ್ನು ನೋಡಿ, ಒಳಗೆ ಬರೋಕೆ ನಿನಗೆ ಸ್ಪೆಷಲ್ ಇನ್ವಿಟೇಷನ್ ಏನಾದರೂ ಬೇಕಾ ಎಂದು ಅವಳನ್ನು ಕೇಳಿದ. ಕವನ ಅವನನ್ನು ದಿಟ್ಟಿಸುತ್ತಾ ಮುಗ್ಧ ಮುಖಭಾವದಿಂದ ಬೇಡ ಎಂದು ಹೇಳಿದಳು. ಆದಿತ್ಯ ತಲೆಬಾಗಿಸಿ ಅವಳ ಮುಖವನ್ನೇ ದಿಟ್ಟಿಸಿದ. ಹಾಗಾದರೆ ನಾನು ನಿನಗೋಸ್ಕರ ಡೋರ್ ಓಪನ್ ಮಾಡಿ ಎಷ್ಟು ಟೈಮ್ವರೆಗೂ ನಿಲ್ಲಬೇಕು? ಇದನ್ನು ಕೇಳಿದ ಕವನ ತನ್ನ ನೋಟವನ್ನು ತಗ್ಗಿಸಿ ಏನೂ ಹೇಳದೆ ಒಳಗೆ ಬಂದಳು. ಈಗ ಅವಳು ಆದಿತ್ಯನ ಗಡಸು ಧ್ವನಿಗೆ ಒಗ್ಗಿಕೊಂಡಿದ್ದಳು. ಫಾರ್ಮ್ ಹೌಸ್ನಲ್ಲಿ ಬೇರೆಡೆ ರೋಹಿತ್ನ ಮದುವೆಯಾಗುವ ಹುಡುಗಿ ನವ್ಯಾಳ ಕೋಪೋದ್ರೇಕಗಳನ್ನು ಸಹಿಸಿಕೊಂಡು ರಾಹುಲ್ ಸುಸ್ತಾಗಿದ್ದ. ಬ್ಯೂಟಿಷಿಯನ್ಸ್ ಅಲ್ಲಿ ತಲೆ ಹಿಡಿದು ಕುಳಿತಿದ್ರು ಮತ್ತು ರೋಹಿತ್ ನವ್ಯಾಳ ಹಿಂದೆ ಮುಂದೆ ಓಡಾಡ್ತಾ ಇದ್ದ. ಹಾಟ್ ಪ್ಯಾಂಟ್ ಮತ್ತು ಕಪ್ಪು ಕ್ರಾಪ್ ಟಾಪ್ ವೇರ್ ಮಾಡಿದ ನವ್ಯ ಅತ್ತಿತ್ತ ತೂಗಾಡುತ್ತಿದ್ದಳು. ಬೇಬಿ, ಪ್ಲೀಸ್ ಪ್ಲೀಸ್ ಸಿಟ್ ಡೌನ್. ನಾಳೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನೀನು ಟಯರ್ಡ್ ಆದರೆ ನಿನಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ನವ್ಯಾಳ ಪರಿಸ್ಥಿತಿಯನ್ನು ನೋಡಿ ರಾಹುಲ್ ಹೇಳಿದ. ನಾನು ನಿನಗೆ ಹೇಳಿದ್ದೆ ನಾನೊಬ್ಬ ಇಂಟರ್ನ್ಯಾಷನಲ್ ಡಿಸೈನರ್ನ ಕರೆಸ್ತೀನಿ ಅಂತ. ಆದರೆ ನೀನು
ನಿನ್ನ ಫ್ರೆಂಡೇ ಎಲ್ಲನೂ ಮಾಡಬೇಕಂತ ಹಠ ಮಾಡಿದೆ. ದಿಸ್ ಈಸ್ ಬೆಸ್ಟ್ ಅಂತ ಹೇಳೋಕೆ ನೀನು ನೆವರ್ ಗಾಟ್ ಟಯರ್ಡ್. ಈಸ್ ದಿಸ್ ಯುವರ್ ಬೆಸ್ಟ್ ಹಾಂ ಎಂದು ನವ್ಯ ರೋಹಿತ್ಗೆ ಫಾರಿನ್ ಅಸಿನ್ ಟೋನ್ನಲ್ಲಿ ಮುಖ ಕೆಂಪು ಮಾಡಿ ಕಿಡಿಕಾರಿದಳು. ಇದನ್ನು ನೋಡುತ್ತಿದ್ದ ರಾಹುಲ್ ಕೋಪವು ಮೇಲೇರಲು ಶುರುವಾಗಿತ್ತು. ರಾಹುಲ್ ನವ್ಯಾಗೆ ಕೋಪದಿಂದ ಏನೋ ಹೇಳಲು ಹೊರಟಿದ್ದಾಗ ಹಿಂದಿನಿಂದ ಆವಾಜ್ ಹಾಕುವ ಧ್ವನಿ ಕೇಳಿಸಿತು. ಮಾಯಾ ಎಲಿಗೆಂಟ್ ಆಗಿ ಡ್ರೆಸ್ ಮಾಡಿಕೊಂಡು ಮೆಟ್ಟಿಲುಗಳನ್ನು ಇಳಿದು ಬರುತ್ತಿದ್ದಳು. ರಾಹುಲ್ನನ್ನು ತಡೆದು ಅವಳು ಹೇಳಿದಳು, ನಿಮಗೆ ಗೊತ್ತಾ ಆದಿತ್ಯನ ರೂಲ್ಸ್ಗಳು? ಕ್ಲೈಂಟ್ಸ್ ಯಾವಾಗಲೂ ರೈಟ್, ಆದಿತ್ಯ ಬರಲಿ, ಅವನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾನೆ. ಮಾಯಾ ಹೀಗೆ ಹೇಳಿದಳು. ರಾಹುಲ್ ಸ್ವಲ್ಪ ಇರಿಟೇಟ್ ಆಗಿ ಹೇಳ್ದ, ಆದಿತ್ಯ ಕೂಡ ಈ ಆಬ್ಸ್ಟಿನೇಟ್ನ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಕನಲಿದ. ಮಾಯಾ ಸ್ವಲ್ಪ ಅಸಹನೆಯ ಸ್ವರದಲ್ಲಿ ಹೇಳಿದ್ಲು, ಅವನು ಆದಿತ್ಯ ರಾಜ್. ಅವನ ಕ್ಯಾರೆಕ್ಟರ್ ಆ್ಯಂಡ್ ಪ್ರೆಸೆನ್ಸ್ ಯಾವುದೇ ಹುಡುಗಿಯ ಮನಸ್ಸು ಅಥವಾ ಮನಸ್ಸನ್ನು ನಿಯಂತ್ರಿಸೋಕೆ ಸಾಕು. ಮಾಯಾ ರಾಹುಲ್ ಕಡೆಗೆ ಕಣ್ಣು ಮಿಟುಕಿಸುತ್ತಾ ತುಂಟತನದಿಂದ ಹೇಳಿದಳು. ರಾಹುಲ್ ಮೌನವಾಗಿ ನಿಂತಿದ್ದ. ಆಗ ನವ್ಯ ಮತ್ತೆ ಮಾತನಾಡಿದಳು, ನಿನ್ನ ಬಾಸ್ ಯಾರು? ರಾಹುಲ್ ಕೋಪದಿಂದ ಅವಳನ್ನು ನೋಡಿ ಹೇಳಿದ, ಇಷ್ಟು ದೊಡ್ಡ 6 ಅಡಿ ಎತ್ತರದ ವ್ಯಕ್ತಿ ಕಳೆದ 3 ಗಂಟೆಗಳಿಂದ ಇಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಈ ಕಂಪ್ನಿಯ ಶೇರ್ ಹೋಲ್ಡರ್ ಅಂತ ನಿನಗೆ ಹೇಳೋದು ಅರ್ಥ ಆಗೋತಿಲ್ವಾ? ಬಾಸ್ ಅಂತ ಕೇಳ್ತಾ ಇದ್ದೀರಲ್ಲ. ರಾಹುಲ್ ಬೇರೇನೋ ಹೇಳುವ ಮೊದಲು ರೋಹಿತ್ ಅವನನ್ನು ತಡೆದು, ಪ್ಲೀಸ್ ಮಗ, ನಾನು ನಿನಗೆ ಡಬಲ್ ಪೇಮೆಂಟ್ ಅಮೌಂಟ್ ಕೊಡ್ತೀನಿ. ಪ್ಲೀಸ್ ಅವಳಿಗೆ ಕೋಪ ಬರೆಸ್ಬೇಡ ಮಗ. ಅವಳು ಏನು ಹೇಳ್ತಾಳೋ ಅದನ್ನು ಚೇಂಜ್ ಮಾಡೋ, ಇಲ್ಲದೆ ಹೋದರೆ ಅವಳು ನನ್ನನ್ನು ಕೊಲೆ ಮಾಡ್ತಾಳೆ ಕಣೋ. ರಾಹುಲ್ಗೆ ವಿವರಿಸುತ್ತಾ ರೋಹಿತ್ ಹೇಳಿದ. ಇಲ್ಲಿಯವರೆಗೆ ನವ್ಯಾಳ ಕೋಪವನ್ನು ಸಹಿಸುತ್ತಿದ್ದ ರಾಹುಲ್ ಇದ್ದಕ್ಕಿದ್ದಂತೆ ರೋಹಿತ್ನ ಕಿವಿಗಳ ಬಳಿ ಹೋಗಿ ಗಂಭೀರವಾದ ಸ್ವರದಲ್ಲಿ ಹೇಳ್ದ, ನೀನೊಂದು ಕೆಲಸ ಮಾಡು, ನೀನು ಹುಡುಗಿನೇ ಚೇಂಜ್ ಮಾಡು. ನಾವು ಬೇರೆ ಏನನ್ನು ಚೇಂಜ್ ಮಾಡೋ ನೆಸೆಸಿಟಿನೇ ಇರಲ್ಲ ಆಗ. ಮತ್ತೆ ನಾವು ನಿನ್ನ ಮದುವೆನ ಫ್ರೀಯಾಗಿ ನಡೆಸ್ಕೊಡ್ತೀನಿ. ಇದನ್ನು ಹೇಳುತ್ತಾ ರಾಹುಲ್ ಹೊರ ನಡೆಯಲು ಮುಂದಾದ. ರೋಹಿತ್ ಅವನನ್ನೇ ನೋಡುತ್ತಲೇ ಇದ್ದ. ರಾಹುಲ್ ಹೊರಡುವಷ್ಟರಲ್ಲಿ ಒಬ್ಬ ಮೇಡ್ ಅವನಿಗೆ ಒಂದು ಕಪ್ ಕಾಫಿ ಕೊಟ್ಟು, ಸರ್, ಆದಿತ್ಯ ಸರ್ ಔಟ್ ಹೌಸ್ ಬಂದಿದ್ದಾರೆ, ಅವರು ಫ್ರೆಶ್ ಆಗಿ ಬರೋದಾಗಿ ಹೇಳಿದ್ರು ಎಂದು ಹೇಳಿದ. ಹೀಗೆ ಹೇಳುತ್ತಾ ಆ ಮೇಡ್ ಹೊರಟು ಹೋದ. ಆದಿತ್ಯ ಬಂದಿರುವುದರ ಬಗ್ಗೆ ಕೇಳಿದಾಗ ರಾಹುಲ್ನ ಕೋಪ ಮಾಯವಾಯಿತು ಮತ್ತು ಅವನ ಮುಖದಲ್ಲಿ ನಿರಾಳವಾದ ನಗು ಕಾಣಿಸಿಕೊಂಡಿತು. ಆದಿತ್ಯ ಬಂದಿದ್ದಾನೆ, ರಾಹುಲ್ ಉತ್ಸಾಹದಿಂದ ಹೇಳಿದ. ಮತ್ತೆ ಅಲ್ಲಿ ನಿಂತು ರಾಹುಲ್ನ ಮುಖಭಾವವನ್ನು ಗಮನಿಸುತ್ತಿದ್ದ ಮಾಯಾ ತಮಾಷೆಯಾಗಿ ಹೇಳಿದ್ಲು, ಆದಿತ್ಯ ಬಂದ ವಿಷಯ ಕೇಳಿ ನಾನು ಫಸ್ಟ್ ಟೈಮ್ ನಿನ್ನ ಮುಖದಲ್ಲಿ ಇಷ್ಟೊಂದು ಹೊಳಪನ್ನ ನೋಡ್ತಾ ಇದ್ದೀನಿ. ಮಾಯಾಳ ಮಾತುಗಳನ್ನು ಕೇಳಿ ರಾಹುಲ್ ಆತಂಕದಿಂದ ಅವಳನ್ನು ನೋಡಲು ಶುರು ಮಾಡಿದ. ಮಾಯಾ ಮತ್ತೆ ಸರ್ಕಾಸ್ಟಿಕ್ ಸ್ಮೈಲ್ ಮಾಡ್ತಾ, ಆದಿತ್ಯ ಬಂದಿದ್ರಿಂದಾನಾ ಅಥವಾ ಬೇರೆಯವರ ಆಗಮನದಿಂದಾನ ನಿನ್ನ ಮುಖದಲ್ಲಿ ಈ ಹೊಳಪು ಬಂದಿರೋದು? ಮಾಯಾಳ ಮಾತುಗಳನ್ನು ಕೇಳಿ ರಾಹುಲ್ ಏನೂ ಹೇಳಲಿಲ್ಲ. ಮುಖದ ಮೇಲೆ ಹಗುರವಾದ ನಗುವನ್ನು ತಂದುಕೊಂಡು ಅಲ್ಲಿಂದ ಹೊರಡಲು ಮುಂದಾದ. ಅಲ್ಲಿ ನಿಂತಿದ್ದ ಮಾಯಾ ರಾಹುಲ್ ಹೋಗುವುದನ್ನು ನೋಡಿ ಮೃದುವಾದ ಮತ್ತು ಆಕರ್ಷಕ ಸ್ವರದಲ್ಲಿ ಹೇಳಿಕೊಂಡ್ಳು, ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ನಾನು ಆದಿತ್ಯನಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬೇಗ ಫ್ರೆಶ್ ಆಗಿ ಬಾ ಆದಿತ್ಯ, ನನ್ನನ್ನು ರಿಫ್ರೆಶ್ ಮಾಡೋಕ್ಕೆ. ಐ ಆಮ್ ವೇಟಿಂಗ್ ಡಿಯರ್ ಎಂದಳು. ಹೀಗೆ ಹೇಳುತ್ತಾ ಅವಳು ರೋಹಿತ್ ಮತ್ತು ನವ್ಯಾನನ್ನು ನೋಡಿಕೊಳ್ಳಲು ಅಣಿಯಾದಳು. ಆದಿತ್ಯನ ಔಟ್ ಹೌಸ್ನಲ್ಲಿ ಡೋರ್ ಕ್ಲೋಸ್ ಮಾಡುವಾಗ ಆದಿತ್ಯ ಕವನಾಳತ್ತ ಕಣ್ಣು ಹಾಯಿಸಿ ಅವಳ ಕಡೆಗೆ ನಡೆಯಲು ಶುರು ಮಾಡಿದ. ಅವಳು ಒಂದು ಬದಿಯಲ್ಲಿ ತಲೆ ತಗ್ಗಿಸಿ ಸದ್ದಿಲ್ಲದೆ ನಿಂತಿದ್ದಳು. ಆದಿತ್ಯ ಅವಳ ಹತ್ತಿರ ಬಂದು ತನ್ನ ತಲೆಯನ್ನು ಸ್ವಲ್ಪ ಓರೆಯಾಗಿಸಿ ಅವಳ ಮುಖದ ಹತ್ತಿರ ಬಂದು ಕೇಳ್ದ, ನೀನು ಯಾವಾಗಲೂ ನೆಲದ ಮೇಲೆ ಯಾವುದಾದ್ರೂ ನಿಧಿನ ಹುಡುಕ್ತಾ ಇರ್ತೀಯ? ಆದಿತ್ಯನ ಮಾತುಗಳನ್ನು ಕೇಳಿ ಕವನ ತಲೆ ಎತ್ತಿ ಅವನತ್ತ ನೋಡಿದಳು. ಆದರೆ ಅವಳನ್ನು ಡೀಪ್ ಆಗಿ ದಿಟ್ಟಿಸುತ್ತಿದ್ದ ಅವನು. ಕವನ ತನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿ ಔಟ್ ಹೌಸ್ ಸುತ್ತಲೂ ನೋಡಲಾರಂಭಿಸಿದಳು. ಇದನ್ನು ನೋಡಿದ ಆದಿತ್ಯ ಅವಳ ಮಣಿಕಟ್ಟನ್ನು ಹಿಡಿದು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು ತನ್ನ ಎದೆಗೆ ಅಪ್ಪಿಕೊಂಡು ತುಂಬ ನಿಧಾನ ಮತ್ತು ಕಡಿಮೆ ಧ್ವನಿಯಲ್ಲಿ ಹೇಳ್ದ, ಈ ಔಟ್ ಹೌಸ್ ಮಾತ್ರ ಅಲ್ಲ, ಇಡೀ ಫಾರ್ಮ್ ಹೌಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ನಂತರ ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಮುಂದೆ ತಂದು ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಬಳಸಿ ಹೇಳಿದ,
ನೀನು ನಂತರ ಇಡೀ ಫಾರ್ಮ್ ಹೌಸ್ನ ನಿಧಾನವಾಗಿ ನೋಡಬಹುದು. ಈಗ ನನ್ನ ಮೇಲೆ ಅಟೆನ್ಷನ್ ಕೊಡು. ನಂತರ ತನ್ನ ಬೆರಳುಗಳಿಂದ ಅವಳ ಕೆನ್ನೆಗಳನ್ನು ಸವರುತ್ತಾ ಅವನು ಅವಳ ಕಣ್ಣುಗಳನ್ನು ನೋಡುತ್ತಾ ಲೋ ಆ್ಯಂಡ್ ಡೀಪ್ ವಾಯ್ಸಲ್ಲಿ ಹೇಳ್ದ, ನೀನು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಬೇರೆ ಏನನ್ನೋ ನೋಡಿ ಅಟ್ರಾಕ್ಟ್ ಆಗೋದು ನನಗಿಷ್ಟ ಇಲ್ಲ. ಅರ್ಥ ಆಯ್ತಾ? ಸರ್ ಸರ್ ಸಾರಿ. ತೊದಲುತ್ತಾ ಮಾತನಾಡುತ್ತಾ ಕವನ ಅವನಿಂದ ದೂರ ಸರಿಯಲು ಮುಂದಾದಳು. ಆದರೆ ಆದಿತ್ಯ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಮೋಹಕ ರೀತಿಯಲ್ಲಿ ಹೇಳ್ದ, ನಾನೀಗ ಬಿಸಿ ನೀರಿನ ಸ್ನಾನ ಮಾಡಬೇಕು. ಮೇಲಿನ ಲೆಫ್ಟ್ ಸೈಡಲ್ಲಿರೋ ಫಸ್ಟ್ ರೂಮೇ ನನ್ನ ಬೆಡ್ರೂಮ್. ನನಗೆ ಸೂಪರ್ ಬಿಸಿ ಕಾಫಿ ಮಾಡಿ ಬೇಗ ತಗೊಂಡು ಬಾ. ಹೀಗೆ ಹೇಳುತ್ತಾ ಅವನು ಕವನಾಳನ್ನು ದೂರ ತಳ್ಳಿ ನೇರವಾಗಿ ತನ್ನ ಬೆಡ್ರೂಮ್ಗೆ ಹೋದ. ಒಂದು ಚೇಷ್ಟೆಯ ನಗು ಅವನ ತುಟಿಗಳನ್ನು ಅಲಂಕರಿಸಿತ್ತು. ಕವನ ಅವನನ್ನು ದಿಟ್ಟಿಸಿ ನೋಡಿದಳು. ಸ್ವಲ್ಪ ಸಮಯದ ಬಳಿಕ ಕವನ ಕಾಫಿ ಕಪ್ ತೆಗೆದುಕೊಂಡು ಮೇಲಿನ ಮಹಡಿಯ ಆದಿತ್ಯನ ಕೋಣೆಗೆ ಹೋದಳು. ಅದು ದೊಡ್ಡ ಐಷಾರಾಮಿ ಕೋಣೆ. ಸುತ್ತಲೂ ಗಾಜಿನ ಕಿಟಕಿಗಳು, ದೊಡ್ಡ ಬಾಲ್ಕನಿ ಮತ್ತು ಸಣ್ಣ ಹೂವಿನ ತೋಟ. ತಾಜಾ ಹೂವುಗಳ ಪರಿಮಳ ಇಡೀ ಕೋಣೆಯಾದ್ಯಂತ ವ್ಯಾಪಿಸಿತ್ತು. ಆದಿತ್ಯನ ಬಾಲ್ಕನಿಯಿಂದ ನೋಡಿದಾಗ ಇಡೀ ಫಾರ್ಮ್ ಹೌಸ್ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಸಮಾನವಾದ ನೋಟವೇ ಇರಲಿಲ್ಲ. ಕಾಫಿ ಕಪ್ ಕೈಯಲ್ಲಿ ಹಿಡಿದುಕೊಂಡು ಕವನ ಕಣ್ಮುಂದೆ ಕಾಣುತ್ತಿದ್ದ ಸೌಂದರ್ಯಕ್ಕೆ ಹಾಗೆಯೇ ಕಳೆದು ಹೋಗಿದ್ಲು. ಇದ್ದಕ್ಕಿದ್ದಂತೆ ತನ್ನ ಭುಜದ ಮೇಲೆ ಯಾರದೋ ಬೆಚ್ಚಗಿನ ಉಸಿರು ಬೀಳುತ್ತಿರುವಂತೆ ಭಾಸವಾಯಿತು. ಕವನ ಆ ಪರಿಚಿತ ಭಾವನೆಗೆ ಪ್ರಜ್ಞೆಗೊಂಡ್ಳು. ಹಿಂತಿರುಗಿ ನೋಡಿದಾಗ ವೈಟ್ ಬಾತ್ರೂಬ್ ವೇರ್ ಮಾಡಿರೋ ಆದಿತ್ಯ ಅವಳ ಮುಂದೆ ನಿಂತಿದ್ದ. ಅವನ ಕೂದಲು ಒದ್ದೆಯಾಗಿತ್ತು ಮತ್ತು ಅವನ ಮುಖದ ಮೇಲೆ ಹನಿಗಳು ಜಾರ್ತಾ ಇದ್ವು. ಅವನು ಒದ್ದೆಯಾಗಿದ್ದ. ಕೆಲವು ಹನಿಗಳು ಅವನ ಕೂದಲಿನಿಂದ ಬೀಳ್ತಾ ಅವನ ಮುಖದ ಮೇಲೆ ಹರಿದು ಹಾಗೆಯೇ ಅವನ ಬಾಡಿಯ ಮೇಲೆ ಬೀಳ್ತಾ ಇದ್ವು. ಕವನಾಳ ಕಣ್ಣುಗಳು ಅವಳ ಒಪ್ಪಿಗೆಯನ್ನು ಕೇಳದೆ ಆ ಹನಿಗಳನ್ನು ಅನುಸರಿಸ್ತಾ ಇದ್ವು. ಆದಿತ್ಯನ ಕಣ್ಣುಗಳು ಕವನಾಳ ನೋಟವನ್ನು ಅನುಸರಿಸ್ತಾ ಇದ್ವು. ಹೇಳು, ನಾನು ಬಾತ್ರೂಮ್ ಬಿಚ್ಚಬೇಕಾ? ಕವನಾಳ ನೋಟವು ಅವನ ಎದೆಯ ಮೇಲೆ ಸುಳಿದಾಡುತ್ತಿರುವುದನ್ನು ನೋಡಿ ಆದಿತ್ಯ ಅವಳ ಹತ್ತಿರ ಹೋಗಿ ಮೆಲುದನಿಯಲ್ಲಿ ಕೇಳಿದ. ಕವನಾಳಿಗೆ ಅರ್ಥವಾಗದೆ ಪ್ರಶ್ನಾರ್ಥಕ ಕಣ್ಣುಗಳಿಂದ ಆದಿತ್ಯನನ್ನು ನೋಡಿದಳು. ನಿನಗೆ ನನ್ನ ಎದೆ ಮೇಲೆ ಬೀಳೋ ನೀರಿನ ಹನಿಗಳನ್ನ ಮಾತ್ರ ಫಾಲೋ ಮಾಡೋಕ್ಕಾಗ್ತಾ ಇದೆ. ಪಾಪ, ನಿನಗೆ ನಿರಾಶೆಯಾಗ್ತಿರ್ಬೇಕಲ್ವಾ? ಆದಿತ್ಯ ತಮಾಷೆಯಾಗಿ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ. ಇದನ್ನು ಕೇಳಿದಾಗ ಕವನ ಇಷ್ಟೆಲ್ಲ ಸಮಯ ಏನು ಮಾಡುತ್ತಿದ್ದಾಳೆಂದು ಅರಿತುಕೊಂಡಳು. ಈಗ ಅವಳಿಗೆ ಆದಿತ್ಯನ ಮುಂದೆ ನಿಲ್ಲುವ ಧೈರ್ಯವೂ ಇರಲಿಲ್ಲ. ಅವಳು ಕಣ್ಮರೆಯಾಗಲು ಬಯಸಿದ್ಲು. ಮತ್ತೆ ಅವಳ ಮುಂದೆ ಇದ್ದ ಆದಿತ್ಯ ಅವಳ ದೃಷ್ಟಿಯಿಂದ ಮರೆಯಾಗಿದ್ದ. ಯಾಕಂದರೆ ಅವಳು ಕಣ್ಣುಗಳನ್ನು ಮುಚ್ಚಿ ನಿಂತ್ಕೊಂಡಿದ್ಲು ಈಗ.